ಬೆಟ್ಟದಿಂದ ಇಳಿದು ಇವಾಗ ನಾವು ಕಲ್ಯಾಣಿ ಹತ್ರ ಹೋಗ್ತಾ ಇದೀವಿ. ಇದು ಪಂಚ್ ಕಲ್ಯಾಣಿ. ಇದರಲ್ಲಿ 5 ಕೊಳ ಒಳಗಡೆ ಇರೋದಂತೆ. ಈ ಕಲ್ಯಾಣಿಗೆ ಪೂಜೆ ಪುನಸ್ಕಾರ ಮಾಡ್ತಾರೆ. ಒಂದು ಕೊಳದ ಆಳ ಎಷ್ಟಿದೆ ಅಂತಾನೆ ಗೊತ್ತಿಲ್ವಂತೆ ಇದುವರೆಗೂ. ಬದಿ ಇರೋದನ್ನು ಸ್ವಲ್ಪ ತೆಗ್ಸಿದ್ರಂತೆ, ಬಟ್ ಫುಲ್ ತೆಗಿಯೋಕ್ ಆಗಿಲ್ವಂತೆ. ನೋಡಿ, ಅಪ್ಪ ಮಗಳು ಕಾಲನ್ನ ಕೆಳಗಡೆ ಬಿಟ್ಕೊಂಡು ಫಿಶ್ ಕಾಲ ಹತ್ರ ಬಂದಾಗ ಕಚಗುಳಿ ಆದಂಗೆ ಆಗುತ್ತಲ್ಲ, ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. 40-50 ವರ್ಷದ ಹಿಂದೆ ಇದ್ರ ಆಳ ಎಷ್ಟಿದೆ ಅಂತ ನೋಡ್ಬೇಕು ಅಂತಾನೆ 25 ಸಾರ್ವೆ ಮರಗಳನ್ನ ಕಟ್ಟಿ ಬಿಟ್ರಂತೆ. 10 HP ಮೋಟರ್ನ ನೀರೆತ್ತೋಕೆ ಬಿಟ್ರಂತೆ. ಮೋಟಾರ್ ಆನ್ ಆಗ್ತಾ ಇದ್ದಾಗೆ ಬಸ್ಟ್ ಆಗೋಯ್ತಂತೆ. ಅಂಡ್ ಇಲ್ಲಿ ಫೋಟೋ ಮತ್ತೆ ವಿಡಿಯೋ ಶೂಟ್ಸ್ ಗಳನ್ನು ಮಾಡಬಹುದು, ಬಟ್ ಪರ್ಮಿಷನ್ ತಗೊಂಡು 3000 ಪೇ ಮಾಡಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಫಿಶ್ ಕಾಣ್ತಾ ಇದೆ ಅಂತ. ಇಲ್ಲಿ ಯಾವುದೇ ರೀತಿ ಪುರಿ ಆಗ್ಲಿ ಬೇರೆ ಏನು ಹಾಕೋ ಆಗಿಲ್ಲ, ಗಲೀಜ್ ಆಗ್ಬಿಡುತ್ತೆ ಅಂತ. ನನ್ನ ಮಗಳು ಆ ಫಿಶ್ ಗಳನ್ನ ಹಿಡಿಯೋಕ್ ಟ್ರೈ ಮಾಡ್ತಿದ್ದಾಳೆ, ಬಟ್ ಅದು ಸಿಗ್ತಾ ಇಲ್ಲ. ಇದು ಕಲ್ಯಾಣಿ ಹತ್ರ ಇರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಬಾಗಿಲು ಓಪನ್ ಆಗಿರಲಿಲ್ಲ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಪಂಚ ಕಲ್ಯಾಣಿನ ನೋಡ್ಕೊಂಡು ನಾವಿವಾಗ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ನಾವಿವಾಗ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಹೋದಾಗ ಕ್ಲೋಸ್ ಆಗಿತ್ತು, 3:30ಗೆ ಓಪನ್ ಅಂತ ಹೇಳಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಸ್ವಲ್ಪ ರಶ್ ಇತ್ತು, ರಜಾ ಇದ್ದಿದ್ರಿಂದ. ಈ ದೇವಸ್ಥಾನದಲ್ಲಿ ಕೂಡ ಯಾವುದೇ ರೀತಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೆಗೆಯೋ ಆಗಿರಲಿಲ್ಲ. ಇಲ್ಲಿ ಎಮ್ಮೆ ಕಾಯೋಕೆ ಅಂತ 2 ಹೆಣ್ಮಕ್ಳು ಹೋಗ್ತಾ ಇದ್ರಂತೆ. ಅಲ್ಲಿ ಇರೋಂತ ಹುತ್ತಕ್ಕೆ ಡೈಲಿ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರಂತೆ. ಆ ಭಕ್ತಿನ ಮೆಚ್ಚಿ ಚಲುವನಾರಾಯಣ ಸ್ವಾಮಿ ಅವರನ್ನ ಮಾಯ ಮಾಡ್ಬಿಟ್ರಂತೆ. 3-4 ದಿನ ಆದ್ರೂ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಕೂಡ ಅವ್ರನ್ನೆಲ್ಲ ಹುಡುಕ್ತಾ ಇದ್ರಂತೆ, ಅಕ್ಕಪಕ್ಕದ ಮನೆ ಎಲ್ಲಾ ಕಡೆನು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಚಲುವನಾರಾಯಣ ಸ್ವಾಮಿ ಆ ಹೆಣ್ಮಕ್ಳು ತಂದೆ ತಾಯಿ ಕನ್ಸಿನಲ್ಲಿ ಬಂದು, ನಿನ್ ಮಕ್ಕಳ ಭಕ್ತಿಯನ್ನ ನಾನು ಮೆಚ್ಚಿ ಮಾಯ ಮಾಡಿದ್ದೆ, ಸ್ವಲ್ಪ ಕಾಲ ಕಳೆದ ಮೇಲೆ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ, ಮತ್ತೆ ವೈರ್ಮುಡಿ ಉತ್ಸವ ಅಂತ ಆಗುತ್ತೆ. ಆಗ ನಿನ್ ಮಕ್ಕಳು ನನ್ನ ಅಕ್ಕಪಕ್ಕ ಇರ್ತಾರೆ, ಆಗ ಫಸ್ಟ್ ನಿನ್ ಮನೆಗೆ ಬಂದು ಮಡ್ಲಕ್ಕಿ ಹಾಕೊಳ್ತೀವಿ ಅಂತ ಹೇಳಿ ಕಳಿಸ್ತಾರಂತೆ. ಈಗಲೂ ಕೂಡ ಅಲ್ಲಿ ಈ ಪದ್ಧತಿ ಇದೆ ಅಂತ ಹಿರಿಕರು ಹೇಳ್ತಾರೆ. ದೇವಸ್ಥಾನದಿಂದ ಹೊರಗೆ ಬಂದಾಗ ಪ್ರಸಾದ ಕೊಡ್ತಾ ಇದ್ರು, ಈಸ್ಕೊಂಡು. ಆಗ ಆಡುಗಳು ಬಂದು ತಿನ್ನೋಕ್ ಟ್ರೈ ಮಾಡ್ತಾ ಇದ್ದು, ಅದಕ್ಕೆ ನನ್ನ ಹಸ್ಬೆಂಡ್ ಅದಕ್ಕೂ ಹಾಕಿದ್ರು. ಶ್ರೀ ಮಣವಾಳ ಮಾಮುನಿ ಸನ್ನಿಧಿ ಓಪನ್ ಇತ್ತು ಅಂತ ಅಲ್ಲಿ ಹೋಗಿ ದರ್ಶನ ತಗೊಂಡ್ವಿ. ಹೊಟ್ಟೆ ತುಂಬಾ ಹಸ್ವಾಗ್ತಾ ಇತ್ತು ಅಂತ ದೇವಸ್ಥಾನದ ಅಪೋಸಿಟ್ ಒಂದು ಫುಟ್ಪಾತ್ ಹೋಟೆಲ್ಗೆ ಹೋಗಿ ಪುಳಿಯೋಗರೆ ತಿಂದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾವೀಗ ಅಕ್ಕ ತಂಗಿರ್ ಕೊಳದ ಹತ್ರ ಬಂದಿದೀವಿ. ಇದು ಅಕ್ಕ ತಂಗಿರ್ ಇಬ್ರು ಕಟ್ಸಿದ ಕೊಳ ಅಂತ ಹೇಳ್ತಾರೆ. ತಂಗಿ ಕುಳದ ನೀರನ್ನ ದೇವರ ಅಭಿಷೇಕಕ್ಕೆಲ್ಲ ಬಳಸ್ತಾರಂತೆ. ಅಕ್ಕ ಕುಳದ ನೀರನ್ನ ಬರೀ ದೇವರ ವಸ್ತ್ರನ ತೊಳಿಯಕ್ ಮಾತ್ರ ಬಳಸ್ತಾರಂತೆ. ನೀರು ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ, ಅದು ಸತ್ಯ. ನೀರು ಚೆನ್ನಾಗೈತೆ. ಈಗ ನಾವು ಅಕ್ಕ ಕೊಳ ನೀರು ಟೇಸ್ಟ್ ಮಾಡೋಣ. ಕುಡಿದು ನೋಡಿದೆ ಅಕ್ಕ ಕೊಳ ನೀರನ್ನ. ಸ್ವಲ್ಪ ಉಪ್ಪಿದೆ, ಸ್ವಲ್ಪ ಲೈಟಾಗಿ, ಅಷ್ಟು ಸ್ವಲ್ಪ ಗೊತ್ತಾಗದ್ರೆ ಒಂದು ಸರಿ ಸ್ವಲ್ಪ ಕುಡ್ದು ಅದನ್ನ ಟೇಸ್ಟ್ನ ನಾವು ಸವಿಬೇಕು, ಆಗ ಸ್ವಲ್ಪ ಉಪ್ಪು ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು, ಬಟ್ ಅದು ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ. ಆ್ಯಂಡ್ ಅದರ ಅಪೋಸಿಟ್ಟೇ ಒಂದು ಕೊಳ ಕೂಡ ಇತ್ತು, ಅದೇನು ಯಾವುದಕ್ಕೂ ಯೂಸ್ ಮಾಡಲ್ಲ ಅನಿಸುತ್ತೆ, ಗಲೀಜಾಗಿತ್ತು. ಈಗ ನಾವು ಹೋಗ್ತಾ ಇರೋದು ಧನುಸ್ಕೋಟೆ ಕಡೆಗೆ. ಬನ್ನಿ, ಈಗ ಧನುಸ್ಕೋಟೆ ಮೆಟ್ಲತ್ತಾ ಇದೀವಿ. ಹತ್ತನ ಬನ್ನಿ, ತೋರಿಸ್ತೀವಿ ಬನ್ನಿ ನಿಮಗೆ ಧನುಸ್ಕೋಟೆ. ಮೇಲೊತ್ತು ಬಂದು ನೋಡಿ, ಈ ಪ್ಲೇಸಿಗೆ ಬಂದಿದ್ದೀವಿ ಈಗ ನಾವು. ಇದು ಲಕ್ಷ್ಮಣ ಬಿಟ್ಟಾಗ ನೀರು ಬರಲಿಲ್ವಂತೆ, ರಾಮ ಬಾಣ ಬಿಟ್ಟಾಗ ನೀರು ಬಂದಿದ್ದು. ಯಾಕೆ ಅಂತ ಅಂದರೆ ಸೀತೆಗೆ ಮೈಲಿಗೆ ಆಗಿತ್ತು. ಇಲ್ಲಿ ರಾಮ ಲಕ್ಷ್ಮಣ ಸೀತೆ 14 ವರ್ಷ ವನವಾಸಕ್ಕೆ ಅಂತ ಬಂದಾಗ ಫಸ್ಟು ಲಕ್ಷ್ಮಣ ಬಾಣ ಬಿಡ್ತಾರಂತೆ, ಆಗ ನೀರು ಬರಲ್ವಂತೆ. ಆಮೇಲೆ ರಾಮ ಕಲ್ಲು ಬಂಡೆಗೆ ಬಾಣ ಬಿಡ್ತಾರಂತೆ, ಆಗ ಬಂಡೆಯಲ್ಲಿ ನೀರು ಬರುತ್ತಂತೆ.
ಸೀತೆ ಮೈಲ್ಗೆ ಆದ ಸಂದರ್ಭದಲ್ಲಿ ಇದನ್ನ ಮಾಡೋದು. ಮತ್ತೆ ಈ ಜಾಗದಲ್ಲಿ ಎಷ್ಟೇ ಬೇಸಿಗೆ ಬಂದು ಎಷ್ಟೇ ಬರಗಾಲ ಬಂದ್ರು ಕೂಡ ನೀರ್ ಮಾತ್ರ ಯಾವತ್ತಿಗೂ ಕಡಿಮೆ ಆಗಲ್ವಂತೆ. ನೀರು ಉತ್ಪತ್ತಿ ಆಗ್ತಾನೆ ಇರುತ್ತಂತೆ. ಇದು 15 ಅಡಿ ಉದ್ದ ಮತ್ತೆ 4 ಅಡಿ ಅಗಲ ಇದೆಯಂತೆ. ಇಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಗುಡಿ ಕೂಡ ಇದೆ. ವರ್ಷಕ್ಕೊಂದ್ಸಲ ಚಲುವನಾರಾಯಣ ಸ್ವಾಮಿ ಈ ಬೆಟ್ಟಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಶ್ರೀರಾಮನ ಧನುಷ್ ಇಂದ ನೀರ್ ಬರ್ಸಿರೋದ್ರಿಂದ ಈ ಜಾಗಕ್ಕೆ ಧನುಷ್ ಕೋಟಿ ಅಂತ ಹೆಸರು ಬಂದಿದ್ಯಂತೆ. ಇದು ಧನುಷ್ ಕೋಟಿ ಬೆಟ್ಟದಿಂದ ಕಾಣ್ತಾ ಇರೋ ಒಂದು ಗಿಡ ಮರದ ಸೌಂದರ್ಯ. ಆ್ಯಂಡ್ ಇಲ್ಲಿ ಸ್ಟೆಪ್ಸ್ಗಳು ಕಾಣ್ತಾ ಇದೆಯಲ್ಲ, ಇದನ್ನ ಹತ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಇಟ್ಕೊಂಡು ಹತ್ತೋಕೆ ಮುಂಚೆ ಎಲ್ಲ ಈ ಥರ ಗ್ರಿಪ್ಸ್ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒನ್ ಡೇ ಪಿಕ್ನಿಕ್ ಥರ ಬಂದರೆ ಒಳ್ಳೊಳ್ಳೆ ಪ್ಲೇಸಸ್ಗಳಿದ್ದಾವೆ. ಹಾಗೆ ತಿಂಡಿ ತೊಗೊಬಂದರೂ ಕೂಡ ಅಲ್ಲೇ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಧನುಷ್ಕೋಟಿ ಕಡೆಗೆ ಹೋಗೋವಾಗ ಬಲ್ದ ಕಡೆ ಈ ತರ ಪಾರ್ಕ್ ತರ ಇದೆ. ಬೇಕು ಅಂದ್ರೆ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡ್ ಬರ್ಬೋದು. ನಾವ್ ಯಾವುದೇ ರೀತಿ ಫೋಟೋಸ್ ತೆಕ್ಕೊಂಡ್ ಬರ್ಲಿಲ್ಲ, ಬಿಕಾಸ್ ರಾಯಗೋಪುರಕ್ಕೆ ಹೋಗೋಕೆ ಟೈಮ್ ಆಗ್ಬಿಡುತ್ತೆ ಅಂತ. ಅಂಡ್ ನಾವೀಗ ಹೋಗ್ತಾ ಇರೋದು ರಾಯಗೋಪುರದ ಹತ್ರ. ಈ ರಾಯಗೋಪುರನ 1098ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಅವರು ಕಟ್ಸಿರೋದಂತೆ. ಇದನ್ನ ಗೋಪಾಲ್ ರಾಯ ಗೋಪುರ ಎಂದು ಕರೀತಾರಂತೆ. ಈ ಗೋಪುರನ ರಾತ್ರಿ ಕಟ್ಟಿರೋದು ಅಂತ ಹೇಳ್ತಾರೆ. ನಾವಿವಾಗ ರಾಯಗೋಪುರಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಮೆಟ್ಲುಗಳಿದಾವೆ, ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು 4 ಸ್ತಂಭಗಳಿರೋ ಕಲ್ಲಿನ ರಚನೆ ಮತ್ತು ಗೋಪುರದ ಗೋಡೆ ಮೇಲೆಲ್ಲ ಕೆತ್ತನೆಗಳನ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ಇಲ್ಲಿ ತುಂಬಾ ಫಿಲಂ ಶೂಟ್ಸ್ ಎಲ್ಲ ಆಗಿದೆ. ಒಂದು ಕಂಬ 30 ಅಡಿ ಇದೆಯಂತೆ. ಅಂಡ್ ಈ ಗೋಪುರ ಯಾಕೆ ಅರ್ಧ ಕಟ್ಟಿ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ, ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಿಸಿದಂತ ಟೈಮಲ್ಲಿ ಇಲ್ಲಿ ಯಾವುದೇ ರೀತಿ ಪ್ರವೇಶ ದ್ವಾರ ಇರ್ಲಿಲ್ವಂತೆ. ಈ ವಿಷಯ ದೇವೇಂದ್ರನಿಗೆ ಗೊತ್ತಾಗಿ ಒಂದು ದ್ವಾರ ಕಟ್ಟಬೇಕು ಅಂತೇಳಿ ದೇವಾನುದೇವತೆಗಳಲ್ಲಿ ಚರ್ಚೆನ ಮಾಡಿ ಜನ ಎಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಗೋಪುರನ ಕಟ್ಟೋದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬಂದು ಇದನ್ನ ನಿರ್ಮಾಣ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಂತೆ. ಆಗ ಚಲುವನಾರಾಯಣ ಸ್ವಾಮಿ ಕೋಳಿ ರೂಪದಲ್ಲಿ ಬಂದು ಕೂಗ್ಬಿಡ್ತಾರಂತೆ. ದೇವತೆಗಳು ಮತ್ತೆ ದೇವೇಂದ್ರ ಅವರು ಬೆಳಗ್ಗೆ ಆಗ್ಬಿಡಿದೆ, ಜನರು ಎಲ್ಲ ನಮ್ಮನ್ನ ನೋಡ್ಬಿಡ್ತಾರೆ ಅಂತ ಅನ್ಕೊಂಡು ಅರ್ಧದಲ್ಲೇ ಬಿಟ್ಟು ಮಾಯ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ರಾಯಗೋಪುರದ ಮೇಲೆ ಹೋಗಕ್ಕೆ ಒಂದು ಮೆಟ್ಲುನು ಇದೆ. ಮೇಲೆ ಹೋಗ್ಬಿಟ್ಟು ಒಂದು ಬ್ಯೂಟಿಫುಲ್ ಆದಂತ ವ್ಯೂನು ಕೂಡ ನಾವು ನೋಡ್ಬೋದು ಇಲ್ಲಿ. ಅಂಡ್ ಅಲ್ಲಿ ದೂರದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನು ಸಹ ಕಾಣ್ತಾ ಇದೆ. ನಾವು ರಾಯಗೋಪುರದ ಹತ್ರ ಹೋಗೋಷ್ಟೊತ್ತಿಗೆ ಸ್ವಲ್ಪ ಸಂಜೆ ಆಗ್ಬಿಟ್ಟಿತ್ತು. ನೋಡಿ ಸಂಜೆ ಆಗಿರೋಂತ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಗೋಪುರದ ಮೇಲೆ ನಿಂತ್ಕೊಂಡು ತೆಗ್ದಿರೋ ಅಂತ ವಿಡಿಯೋ. ಇದೆಲ್ಲ ಪ್ಲೇಸಸ್ ನೋಡಾದ್ಮೇಲೆ ಮೇಲ್ಕೋಟೆಯಿಂದ 1 ಕಿಲೋಮೀಟರ್ ಹಿಂದೆ ಕಣಿವೆ ಕ್ರಾಸ್ ಅಂತ ಇದೆ. ಆ ಕಣಿವೆ ಕ್ರಾಸ್ ಅಲ್ಲಿ ರೈಟ್ ಸೈಡ್ ತಗೊಂಡ್ರೆ ಒಂದು ಮಣ್ಣಿನ ರೋಡ್ ತರ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ತೊಟ್ಟಿಲು ಮಡಿ ಅಂತ ಸಿಗುತ್ತೆ ಅಂತ ಹೇಳಿದ್ರು ಅನ್ಬಿಟ್ಟು ಅಲ್ಲಿಗೂ ಸಹ ನಾವು ಹೋದ್ವಿ. ಮತ್ತೆ ಇಲ್ಲಿ ದೀಪಾವಳಿ ಆದ ಸ್ವಲ್ಪ ದಿನಕ್ಕೆ ತೊಟ್ಟಿಲು ಮಡಿ ಉತ್ಸವ, ಅಷ್ಟತೀರ್ಥೋತ್ಸವ ಅಂತ ಜಾತ್ರೆ ಆಗುತ್ತಂತೆ. ಮತ್ತೆ ಇಲ್ಲಿ ಮುಖ್ಯವಾಗಿ 8 ಕಲ್ಯಾಣಿ ಇದೆಯಂತೆ. ಆ ಕಲ್ಯಾಣಿಲಿ ಚಲುವನಾರಾಯಣ ಸ್ವಾಮಿ ಪಾದಕೆಗಳನ್ನ ಪೂಜೆ ಮಾಡ್ತಾರಂತೆ. ಮಕ್ಳು ಇಲ್ದೇದವ್ರು ಕೂಡ ಆ 8 ಕಲ್ಯಾಣಿಲಿ ಸ್ನಾನ ಮಾಡಿ ಬರ್ತಾರಂತೆ. ಆ ಕಲ್ಯಾಣಿಲೆಲ್ಲ ಸ್ನಾನ ಮಾಡಿ ಮಡ್ಲಕ್ಕಿ ಎಲ್ಲ ಕೊಡ್ತಾರಂತೆ. ಆ ಮಡ್ಲಕ್ಕಿನೂ ಕೂಡ ಇಸ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದನೂ ಕೊಡ್ತಾರಂತೆ. ಆ ಪ್ರಸಾದನ ತಿಂದ್ರೆ ಮಕ್ಕಳಾಗುತ್ತೆ ಅಂತಾನು ಹೇಳ್ತಾರಂತೆ. ತುಂಬಾ ಜನಕ್ಕೂ ಕೂಡ ಮಕ್ಕಳು ಭಾಗ್ಯ ಸಿಕ್ಕಿದ್ಯಂತೆ. ಮತ್ತೆ ಈ ಜಾಗಕ್ಕೆ ತೊಟ್ಟಿಲು ಮಡಿ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಇಲ್ಲಿ ಜಾತ್ರೆ ನಡೆಯೋ ಟೈಮಲ್ಲಿ ಒಂದು ದಂಪತಿಗಳು ಮಗುವಿನ ನಿರೀಕ್ಷೆಗಾಗಿ ಹರಕೆನ ಕಟ್ಕೊಂಡು 8 ಕಲ್ಯಾಣಿಗಳಲ್ಲಿ ಸ್ನಾನ ಮಾಡ್ಕೊಂಡು ಭಕ್ತಿಯಿಂದ ಬರ್ತಾರಂತೆ. ಅದಕ್ಕೆ ಇದನ್ನ ತೊಟ್ಟಿಲು ಮಡಿ ಅಂತ ಕರೀತಾರೆ ಅಂತ ಹೇಳ್ತಾರೆ.
ಮತ್ತೆ ಇಲ್ಲಿ ಬಂಡೆಗಳ ಮಧ್ಯೆ ನೀರು ಹೋಗ್ತಾ ಇದೆಯಲ್ಲ, ಅದು ತೊಟ್ಲು ತರ ಕಾಣ್ತಾ ಇದೆ ಅಂತಾನು ತೊಟ್ಲು ಮಡಿ ಅಂತಾನು ಕರೀತಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೆಲವೊಂದು ಮಂಟಪಗಳು ಇದೆ. ಆ ಮಂಟಪದಲ್ಲಿ ಯಾವುದೇ ರೀತಿ ವಿಗ್ರಹಗಳು ಇಲ್ಲ. ಅಂಡ್ ನಾವು ಹೋಗೋ ಸ್ವಲ್ಪ ದಿನದ ಮುಂಚೆ ಇಲ್ಲಿ ಜಾತ್ರೆ ನಡೆದಿತ್ತಂತೆ, ಹಾಗಾಗಿ ಇಲ್ಲೇ ಎಲ್ಲ ಬಾಟಲ್ಸು ಪೇಪರ್ಸ್ ಎಲ್ಲ ಇಲ್ಲೇ ಬಿದ್ದಿತ್ತು. ಮತ್ತೆ ಇಲ್ಲಿ ಸ್ವಲ್ಪ ಚಿರತೆ ಕಾಟನೂ ಇದೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ತೊಟ್ಟಿಲು ಮಡಿಯಿಂದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಕಾಣ್ತಾ ಇದೆ. ಇಲ್ಲಿ ಜಾತ್ರೆ ಟೈಮಲ್ಲಿ ಬಿಟ್ರೆ ಬಾಕಿ ಟೈಮಲ್ಲಿ ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ ಅನ್ಸುತ್ತೆ. ನಾವು 3 ಜನ ಹೋಗಿದ್ರಿಂದ ಸ್ವಲ್ಪ ಭಯ ಆಗ್ತಾ ಇತ್ತು. ನೀರಿತ್ತು, ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ನಡ್ಕೊಂಡು ಹೋದ್ವಿ. ನಾವು ಬರೋವಾಗ ಹಿಂಗೆ ಕೆರೆ ಹತ್ರ ನೀರು ತುಂಬಿತ್ತು ಅಂತ ಹೇಳಿ ಸುಮ್ಮನೆ ರಿಸ್ಕ್ ಬೇಡ ಕಾರೆಲ್ಲ ತೊಗೊಂಡು ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ನಾವು ನೆಡ್ಕೊಂಡು ಹೋದ್ವಿ. ನಾವು ಇವಾಗ ಮೇಲ್ಕೋಟೆಯಿಂದ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಮ್ಮದು ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು, ಬೇರೆ ಕಡೆ ಎಲ್ಲ ಹೋಗಬೇಕು ಅಂತ. ಬಟ್ ಮೇಲ್ಕೋಟೆ ನೋಡೋಕ್ಕೆ ಒಂದಿನ ಆದರೂ ಸಾಕಾಗೋದಿಲ್ಲ. ಒಂದಿನದಲ್ಲೇ ಎಲ್ಲ ಕವರ್ ಮಾಡಿಕೊಂಡು ಇವಾಗ ಮನೆಗೆ ಬಂದು ಸೊ ಸ್ಟ್ರೈನ್ ಆಗಿದೆ. ಐ ಥಿಂಕ್ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.